ಮಹಾರಾಣಿ ವಿಜ್ಞಾನ ಕಾಲೇಜು ಮತ್ತು ಹೋಮ್ ಸೈನ್ಸ್ ಕಾಲೇಜ್ ಈ ಮೂರನ್ನ ಸೇರಿಸಿ ಮಹಾರಾಣಿ ಕೃಷ್ಣ ವಿಶ್ವವಿದ್ಯಾಲಯವನ್ನು ಸರ್ಕಾರ ಸ್ಥಾಪನೆ ಮಾಡಿದೆ. ಸುಮಾರು 15 ಎಕರೆ ಜಾಗದಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಪ್ರಸ್ತುತ ನಮ್ಮ ವಿಶ್ವವಿದ್ಯಾಲಯದಲ್ಲಿ 5,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳನ್ನು ಮಾಡ್ತಾ ಇದ್ದಾರೆ. BA, BSc, BCom, BBA ಸೇರಿದಂತೆ ಎಲ್ಲ ಸಾಮಾನ್ಯ ಪದವಿಗಳು ಮತ್ತು ಸುಮಾರು 23 ಪೋಸ್ಟ್ ಗ್ರಾಜುಯೇಷನ್ ಕೋರ್ಸ್ಗಳನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಈ ನಮ್ಮ ವಿಶ್ವವಿದ್ಯಾಲಯದ ಮೊದಲ ಘಟಿಕೋತ್ಸವ 2023 ಅದಾದ್ಮೇಲೆ ಕಾರಣಾಂತರಗಳಿಂದ ತಡ ಆಯಿತು. ಇದೀಗ 2 ಮತ್ತು 3 ಸೇರಿಸಿ ಒಟ್ಟಿಗೆ 2 ಕಾನ್ವೊಕೇಶನ್ಗಳನ್ನು ಇದೇ ಅಕ್ಟೋಬರ್ 3ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಬೆಂಗಳೂರಿನ ಜ್ಞಾನಜ್ಯೋತಿ ಸಭಾಂಗಣದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಒಂದು ಕಾನ್ವೊಕೇಶನ್ ಸೆರೆಮನಿಗೆ ಗೌರವಾನ್ವಿತ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಸಾಹೇಬರು ನಡೆಸಿದ ಅನುಮತಿಯನ್ನು ಕೊಟ್ಟಿದ್ದಾರೆ. ಕಾರಣ ನಿಮ್ಗೆಲ್ಲರೂ ಗೊತ್ತು, ಅವರು ನಮ್ಮ ವಿಶ್ವವಿದ್ಯಾಲಯದ ಕುಲಾಧಿಪತಿಯು ಕೂಡ. ಇದರ ಜೊತೆಯಲ್ಲಿ ರಾಜ್ಯದ ಉನ್ನತ ಶಿಕ್ಷಣ ಸಚಿವರಾದಂತಹ ಸನ್ಮಾನ್ಯ ಎಂ ಸುಧಾಕರ್ ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಇವರು ನಮ್ಮ ಪ್ರೋ ಚಾನ್ಸಲರ್ ಆಗಿದ್ದಾರೆ. ಇದರ ಜೊತೆಯಲ್ಲಿ ಈ ಒಂದು ಕಾನ್ವೊಕೇಶನ್ ಅಡ್ರೆಸ್ ಅನ್ನು ಮಾಡಲಿಕ್ಕೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಸಬಿಹಾ ಭೂಮಿಗೌಡ ಅವರನ್ನ ಆಹ್ವಾನಿಸಿದ್ದೇವೆ. ಅವರು ಸಹ ಈ ಒಂದು ಘಟಿಕೋತ್ಸವಕ್ಕೆ ಬರ್ತಾರೆ. ಇದರ ಜೊತೆಯಲ್ಲಿ ನಮ್ಮ ಅಕಾಡೆಮಿಕ್ ಕೌನ್ಸಿಲ್ ಮತ್ತು ಸಿಂಡಿಕೇಟ್ ಶಿಫಾರಸಿನಂತೆ ಸುಮಾರು 6 ಜನರನ್ನ ಗೌರವ ಡಾಕ್ಟರೇಟ್ಗೆ ನಾವು ಆಯ್ಕೆ ಮಾಡಿ ರಾಜ್ಯಭವನಕ್ಕೆ ಕಳಿಸಿದ್ವಿ. ಅದರಂತೆ ರಾಜ್ಯಪಾಲರು ಪಟ್ಟಿಯನ್ನು ಸಿದ್ಧಪಡಿಸಿ ಸ್ಕ್ರೂಟಿನಿ ಕಮಿಟಿಯನ್ನು ಕೂಡ ಮಾಡಿ ಕಳಿಸಿದ್ರು. ಆ ಕಮಿಟಿಯಲ್ಲಿ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಇವತ್ತಿನ ಕುಲಪತಿ ಪ್ರೊಫೆಸರ್ ತ್ಯಾಗರಾಜ್ ಅವರು, ನೃಪತುಂಗ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿ ಶ್ರೀನಿವಾಸ್ ಬಳ್ಳಿ ಅವರು ಮತ್ತು ಮಧ್ಯಪ್ರದೇಶದ ಇಂದೋರ್ನಿಂದ ಪ್ರೊಫೆಸರ್ ರಾಜೀವ್ ದೀಕ್ಷಿತ್ ಅಂತಕ್ಕಂಥ 3 ಜನ ಎಕ್ಸ್ಪರ್ಟ್ಸ್ ಬಂದು ಆ ಒಂದು ಸ್ಕ್ರೂಟಿನಿ ಕಮಿಟಿಯ ಮೀಟಿಂಗ್ ಅನ್ನು ಮಾಡಿ ಅವರು ರಾಜ್ಯಪಾಲರಿಗೆ ತಮ್ಮ ಶಿಫಾರಸನ್ನು ಕೊಟ್ಟಿದ್ರು. ಅದರ ಅನ್ವಯ ರಾಜ್ಯಪಾಲರು 9/9/2025 ಅಧಿಕೃತವಾಗಿ ಈ ಒಂದು ಕಾನ್ವೊಕೇಶನ್ ಅನುಮತಿಯನ್ನು ಕೊಟ್ಟು ಕ್ರಮವಾಗಿ 2 ಮತ್ತು 3ನೇ ಕಾನ್ವೊಕೇಶನ್ಗಳಿಗೆ ಸೇರಿದಂತೆ ಒಟ್ಟು 6 ಜನ ಸಮಾಜದ ವಿವಿಧ ಕ್ಷೇತ್ರಗಳ ಗಣ್ಯರನ್ನ ಸೂಚನೆ ಕೊಟ್ಟಿದ್ದಾರೆ. ಅದರಿಂದ ಆಯ್ಕೆ ಮಾಡಿದ್ದಾರೆ. 2ನೇ ಕಾನ್ವೊಕೇಶನ್ ಅಲ್ಲಿ ದಕ್ಷಿಣ ಭಾರತದ ಪ್ರಖ್ಯಾತ ಅಭಿನೇತ್ರಿ ಶ್ರೀಮತಿ ಭಾರತಿ ವಿಷ್ಣುವರ್ಧನ್, ಪ್ರಖ್ಯಾತ ಹೋಮಿಯೋಪತಿ ತಜ್ಞರಾದಂತಹ ಡಾಕ್ಟರ್ BT ರುದ್ರೇಶ್ ಅವರನ್ನ ಮತ್ತು ಶಿಕ್ಷಣ ತಜ್ಞರಾದಂತಹ ಡಾಕ್ಟರ್ HN ಉಷಾರ್ ಅವರನ್ನ 2ನೇ ಘಟಿಕೋತ್ಸವಕ್ಕೆ ಮತ್ತು 3ನೇ ಘಟಿಕೋತ್ಸವಕ್ಕೆ IT ದಿಗ್ಗಜರಾಗಿರ್ತಕ್ಕಂತಹ ಡಾಕ್ಟರ್ ಕಿರಣ್ ಮಜುಮ್ದಾರ್ ಶಾ ಅವರನ್ನ, ಆಮೇಲೆ ಖ್ಯಾತ ಸಾಮಾಜಿಕ ಹೋರಾಟಗಾರ್ತಿ ಮತ್ತು ದಲಿತ ಚಳವಳಿ ನೇತಾರರಾಗಿರ್ತಕ್ಕಂಥ ಶ್ರೀಮತಿ ಧೃ ಸರಸ್ವತಿ ಅವರು ಹಾಗೂ ಕರ್ನಾಟಕದವರಾದಂತಹ ಚಿಕ್ಕಮಗಳೂರಿನ ಕಡೂರಿನ ಕ್ರಿಕೆಟರ್ ಆಗಿರುವಂತಹ ವೇದಾ ಕೃಷ್ಣಮೂರ್ತಿ, ಈ 3 ಜನರನ್ನ 3ನೇ ಕಾನ್ವೊಕೇಶನ್ಗೆ ಅವರು ಶಿಫಾರಸು ಮಾಡಿದ್ರು. ಅದರಂತೆ ಒಟ್ಟು 6 ಜನರಿಗೆ ಗೌರವ ಡಾಕ್ಟರೇಟ್ ಅನ್ನ ಪ್ರದಾನ ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ 2ನೇ ಘಟಿಕೋತ್ಸವದಲ್ಲಿ ಒಟ್ಟು UGಯಲ್ಲಿ 1346 ಅರ್ಹ ವಿದ್ಯಾರ್ಥಿಗಳಿಗೆ ಪದವಿ ಪ್ರಮಾಣ ಪತ್ರಗಳನ್ನ, ಪೋಸ್ಟ್ ಗ್ರಾಜುಯೇಷನ್ 481 ಜನರಿಗೆ ಪದವಿ ಪ್ರಮಾಣ ಪತ್ರಗಳನ್ನು ಸೇರಿದಂತೆ 1827 ಜನರಿಗೆ ಪದವಿಯನ್ನು ಪ್ರದಾನ ಮಾಡಲಾಗ್ತಾ ಇದೆ. ಇದರಲ್ಲಿ UGಯಲ್ಲಿ 28 ಜನರಿಗೆ ರ್ಯಾಂಕ್ ಅನ್ನ, PGಯಲ್ಲಿ 23 ಜನರಿಗೆ ರ್ಯಾಂಕ್ ಅನ್ನು ಕೊಡ್ತಾ ಇದೆ, ಒಟ್ಟು 51 ಜನ. ಹಾಗೆ ಸ್ವರ್ಣ ಪದಕಕ್ಕೆ UGಯಿಂದ 6 ಜನ ವಿದ್ಯಾರ್ಥಿಗಳು ಮತ್ತು ಪೋಸ್ಟ್ ಗ್ರಾಜುಯೇಷನ್ 18 ಜನ ವಿದ್ಯಾರ್ಥಿ ಸೇರಿದಂತೆ ಒಟ್ಟು 24 ಜನರಿಗೆ ಸ್ವರ್ಣ ಪದಕಗಳನ್ನು ಕೊಡ್ತಾ ಇದ್ದೇವೆ. 3ನೇ ಘಟಿಕೋತ್ಸವದಲ್ಲಿ ಅರ್ಹ ವಿದ್ಯಾರ್ಥಿಗಳು UGಯಲ್ಲಿ 1209, ಪೋಸ್ಟ್ ಗ್ರಾಜುಯೇಷನ್ 537, ಒಟ್ಟು 1746. ಅದರಲ್ಲಿ ರ್ಯಾಂಕಿಂಗ್ ಅರ್ಹತೆಯನ್ನು ಪಡೆದಿರತಕ್ಕಂಥ ವಿದ್ಯಾರ್ಥಿಗಳು UGಯಿಂದ 30 ಮತ್ತು ಪೋಸ್ಟ್ ಗ್ರಾಜುಯೇಷನ್ 26, ಅಂದ್ರೆ ಒಟ್ಟು 56, ಮತ್ತು ಸ್ವರ್ಣ ಪದಕಕ್ಕೆ ಅರ್ಹ ಅಭ್ಯರ್ಥಿಗಳು UGಯಿಂದ 10 ಮತ್ತು PGಯಿಂದ 18 ಸೇರಿದಂತೆ ಒಟ್ಟು 22 ಜನರಿಗೆ ಕೊಡ್ತಾ ಇದ್ದೇವೆ. ಒಟ್ಟಾರೆಯಾಗಿ UGಯಲ್ಲಿ 2555, ಪೋಸ್ಟ್ ಗ್ರಾಜುಯೇಷನ್ ನಲ್ಲಿ 1018 ಸೇರಿದಂತೆ ಒಟ್ಟು 3573 ಅರ್ಹ ವಿದ್ಯಾರ್ಥಿಗಳಿಗೆ ನಾವು ಪದವಿ ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೇವೆ. ಇದರಲ್ಲಿ UGಯಲ್ಲಿ 52 ಜನ ರ್ಯಾಂಕ್ ತಗೊಂಡಿದ್ದಾರೆ, ಪೋಸ್ಟ್ ಗ್ರಾಜುಯೇಷನ್ 49 ಜನ ರ್ಯಾಂಕ್ ತಗೊಂಡಿದ್ದಾರೆ. ಒಟ್ಟು 107 ಜನರಿಗೆ ರ್ಯಾಂಕ್ ಪ್ರಮಾಣ ಪತ್ರಗಳನ್ನ ಮತ್ತು PGಯಲ್ಲಿ 36, UGಯಲ್ಲಿ 16 ಸೇರಿದಂತೆ ಒಟ್ಟು 52 ಅರ್ಹ ವಿದ್ಯಾರ್ಥಿ
ವಿದ್ಯಾರ್ಥಿಗಳಿಗೆ ಸ್ವರ್ಣ ಪದಕಗಳನ್ನು ಸಹ ಈ ಒಂದು ಘಟಿಕೋತ್ಸವದಲ್ಲಿ ಪ್ರದಾನ